ಎಲ್ಲರಿಗೂ ನಮಸ್ಕಾರ. ಎಂತ ಮಾತಾಡ್ತಿಲ್ಲ, ಯಾಕಂದ್ರೆ ಶರಣನ ಒತ್ತಾಯ ಕಟ್ಟಿಯ ಕಾರಣಗಳು ಅಂತ ಹೇಳಿ ಅದಕ್ಕೆ ಟಾಪಿಕ್ ಕೊಟ್ಟರು, ಕುಟುಂಬದ ನಿರ್ವಹಣೆಗೆ ಹಿಂದಿನ ಪಾತ್ರ ಅಂತ ಹೇಳಿ ಇಲ್ಲಿ ನಮ್ಗಿಂತ ದೊಡ್ಡವರೇ ಎಲ್ಲ ಇದ್ರಿ, ಎಲ್ಲರಿಗೂ ಗೊತ್ತಿರ್ತದೆ ಕುಟುಂಬದ ನಿರ್ವಹಣೆ ಹೇಗೆ ಮಾಡುದು ಅಂತ ಹೇಳಿ. ಅದರಲ್ಲಿ ನಾನು ನಮ್ದೊಂದು ಇಷ್ಟು ಸೂತ್ರ ಇತ್ತು, ಅದನ್ನ ಜಸ್ಟ್ ಹೇಳ್ತೇನೆ. ನಮ್ದು ಸೂತ್ರ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇಪ್ಪತ್ತಿಗೆ ನಾವು ಎದುರಿಸಿ ಮೇಲೆ ಬಂದಾಗ ಫಸ್ಟ್ ಸೂತ್ರ ಸ್ಕೂಟರ್ ಸೈಕಲ್ ಅಂತ ಹೇಳಿ. ಸೈಕಲ್ ಅಲ್ಲಿ 2 ಚಕ್ರ ಇರುತ್ತೆ, ಮುಂದಿನ ಚಕ್ರ ಹಿಂದಿನ ಚಕ್ರ. ನಾವಂತೊಂದು ಮುಂದಿನ ಚಕ್ರ ಗಂಡ, ಹಿಂದಿನ ಚಕ್ರ ಹೆಂಡತಿ ಅಂತ ಹೇಳಿ. ಅವು 2 ಟೈರ್ ಸರಿ ಇತ್ತು, 2 ಟೈರ್, ಒಂದು ಟೈರ್ ಪಂಕ್ಚರ್ ಮುಂದೆ ಹೋಗಿಲ್ಲ ಸೈಕಲ್. ಹಾಗೆ ಮುಂದಿನ ಟೈರ್ ಹೆಂಡತಿ ಗಂಡನ ಟೈರ್ ಪಂಕ್ಚರ್ ಆಯ್ತು ಅಂತ ಕಂಡ್ಕೊಂಡು, ಗಂಡ ಹೆಂಡತಿ ಟೈರ್ ಪಂಕ್ಚರ್ ಆಯ್ತು ಅಂತ ಕಂಡ್ಕೊಂಡು, ಎಲ್ಲದಕ್ಕೂ ನಾವೇ ಮುಂದೆ ಅಂತೇಳಿ ಹೋರಾಡ್ತಿಲ್ಲ, ಇಬ್ರು ಒಟ್ಟಿಗೆ ಇದ್ರೆ ಮಾತ್ರ ಅದು ಸಾಧ್ಯ ಆಗುದು. ಅದಕ್ಕೋಸ್ಕರ 2 ಟೈರ್ ಆಫ್ ಸೈಕಲ್ ಅಂತೇಳಿ ಬೈಸಿಕಲ್ ಅಂತೇಳಿ ಇಟ್ಕೊಂಡ್ರು. ಮತ್ತೊಂದು ಪಾರ್ಟ್ನರ್ ವಾರಿಯರ್ ಫಾರ್ ವಾರ್ ಅಂತೇಳಿ ಹೇಳಿ. ವಾರ್ ಮಾಡೋಕೆ ನಮ್ಮ ಲೈಫ್ ಅಲ್ಲಿ ವಾರ್ ಮಾಡೋಕೆ ನಾವು ಯಾವತ್ತೂ ಸಿಗ್ತಾ ಇತ್ತು. ವಾರ ಅಂತೇಳಿ ಹೇಳಿದ್ರೆ ಒಂದು ಸಾಲ ಬದತ್ತು, ವ್ಯವಹಾರದಲ್ಲಿ ನಷ್ಟ, ಕುಟುಂಬದಲ್ಲಿ ಏನೋ ಡಿಸ್ಪ್ಯೂಟ್ ಆಗ್ತಾ ಇರತ್ತೆ, ಮತ್ತೊಂದು ಎಲ್ಲ ಸಮಸ್ಯೆ, ಗೊತ್ತಿದ್ದ ಸಮಸ್ಯೆ, ಮನೇಲಿ ಏನೆಲ್ಲ ಆಗತ್ತೆ ಅದನ್ನ ಇಬ್ರು ಒಟ್ಟಿಗೆ ಎದುರಿಸ್ತು ಬಿಟ್ರೆ, ನೀವು ಮಾಡೋದ್ ಸಾಲ ನೀವು ಕಂಡ್ಕಡಿ, ನಾವ್ಯಾಕ್ ನಿಮ್ ಒಟ್ಟಿಗೆ ಇರ್ತೋ ಅಂತೇಳಿ ಹೇಳಿ ಅನ್ಕೊಂಡಾಗ ಅವ್ರೊಟ್ಟಿಗೆ ನಿಂತ್ಕೊಂಡು ಆಯ್ತು, ಸಾಲ ಆಯ್ತು, ವ್ಯವಹಾರ ನಷ್ಟ ಎಲ್ಲ ಆಗಿದೆ, ಅದ್ರ ಒಟ್ಟಿಗೆ ನಾವು ಇಕ್ಕಂತೇಳಿ ಹೇಳಿದ್ರೆ ಸಾಕು ಅವ್ರಿಗೆ ಏನೋ ಒಂದ್ ಧೈರ್ಯ, ದೇವರ ಆರಾಧನೆ ಮತ್ತೊಂದು ನಾವು ಮಾಡಿದ್ರೆ ಅವ್ರಿಗೆ ಗಟ್ಟಿ ಮುಂದೆ ನಾವ್ ಇತ್ತು ಅಂತೇಳಿ ಹೇಳಿದ್ರೆ ಅವರು ಯಾವಾಗ್ಲೂ ಮುಂದೆ ಹೋಗ್ತಾ ಇರ್ತಾರೆ, ಹಿಂದೆ ಕಾಣ್ತದೆ. ಅದನ್ನೇ ನಾವು ಅವರನ್ನ ನೀವು ಮಾಡ್ಕೊಂಡ್ರಿ, ಇಷ್ಟೆಲ್ಲ ಯಾಕೆ ಮಾಡ್ರಿ, ಯಾರಿಗೋಸ್ಕರ ಮಾಡ್ರಿ ಅಂತೇಳಿ ಹೇಳಿ ಕೇಳಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಇಷ್ಟೆಲ್ಲ ಮಾಡಿ ನಮ್ಗೋಸ್ಕರ, ಫ್ಯಾಮಿಲಿಯಲ್ಲಿ ನಮ್ಗೋಸ್ಕರ ಇಲ್ಲಿ ಮಾಡೋದು, ಅದನ್ನ ನೀವು ನಷ್ಟ ಮಾಡ್ಕೊಂಡ್ರಿ, ನೀವು ಯಾಕೆ ಅದನ್ನೆಲ್ಲ ಮಾಡ್ಕೊಂಡ್ರೆ ನಾವು ಕ್ವಶನ್ ಆಗ್ತವೆ. ಇಲ್ಲಿ ಒಟ್ಟಿಗೆ ಇತ್ತಂತೇಳಿ ಹೇಳಿದ್ರೆ, ಯಾಕಂದ್ರೆ ದೇವರು ಒಂದ್ಸಲಿ ಕಷ್ಟ ಕೊಟ್ಟು ಸುಖ ಕೊಡದೇ ಇರುವುದಿಲ್ಲ, ಅದಕ್ಕೋಸ್ಕರ ಅವ್ರ ಜೊತೆ ಒಳ್ಳೆ ರೀತಿಯಿಂದ ನಿಂತ್ಕೊಂಡು. ನೆಕ್ಸ್ಟ್ ಒನ್ ಫ್ಯಾಮಿಲೀಸ್ ಆರ್ ಫ್ರೆಂಡ್ಸ್, ಫ್ರೆಂಡ್ಸ್ ಆರ್ ಫ್ಯಾಮಿಲೀಸ್. ಫ್ಯಾಮಿಲಿ ಅಂತೇಳಿ ಹೇಳಿದ್ರೆ ನಾವು ಅದನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತೀವಿ. ಫ್ಯಾಮಿಲಿ ಅಂದ್ರೆ ಕಷ್ಟದಲ್ಲೂ ಇದ್ರು, ಸುಖದಲ್ಲೂ ಇದ್ರು. ಕಷ್ಟವನ್ನು ಕೆಲವು ಹೋದ್ರು ದೂರ, ಬೇಡ ಈ ಕತ್ತಿ ಬೇಡ ನಮ್ಗೆ ಅಂತ ಹೇಳಿ ದೂರ ಹೋಗ್ಬಿಟ್ರು. ಕೆಲವೊಬ್ರು ಕಷ್ಟದಲ್ಲೇ ಇದ್ರು, ಇಲ್ಲ ನಾವಿತ್ತು ನೀವು ಹೋಗಿ ಅಂತ ಹೇಳಿ ಸಜೆಷನ್ ಆದ್ರೂ ಕೊಟ್ರು, ಅವ್ರನ್ನ ನಾವು ಗಟ್ಟಿ ಹಿಡ್ಕೊಂಡು. ಆಮೇಲೆ ಫ್ರೆಂಡ್ಸು ಅಷ್ಟೇ, ಕೆಲವು ಫ್ರೆಂಡ್ಸ್ ಕಷ್ಟ ಬಂತು, ಆಯ್ತು ನಿಮ್ ಕತೆ ಮುಗಿತು ಅಂತ ಹೇಳಿ ಹೋದ್ರು. ಆದ್ರೆ ಕೆಲವೊಂದು ಫ್ರೆಂಡ್ಸ್ ನಮ್ಮನ್ನ ಹಿಡ್ಕೊಂಡ್ರು, ಇಲ್ಲ ನಾವೆಲ್ಲ ಇತ್ತು ಇದ್ರಲ್ಲಾದ್ರು ಮಾತಲ್ಲಾದ್ರು ಮತ್ತೆ ಎಕನಾಮಿಕಲಿ ಆದ್ರೂ ಅವ್ರ ಸಪೋರ್ಟ್ ಮಾಡ್ತಾರೆ ನಮ್ಮನ್ನ. ಅವ್ರನ್ನ ನಾವು ಯಾವಾಗ್ಲೂ ಕಳ್ಕೊಂಡಾಗ ಅವ್ರನ್ನ ಗಟ್ಟಿ ಇಟ್ಕೊಂಡು, ಅದಕ್ಕೆ ಫ್ಯಾಮಿಲೀಸ್ ನ ಫ್ರೆಂಡ್ಸ್ ನ ನಾವು ಗಟ್ಟಿ ಇಟ್ಕೊಂಡು. ಈಗ ಗಂಡಸರು ಗಂಡ್ಮಕ್ಳ ಅವ್ರವ್ರ ಲೈಫ್ ಅಲ್ಲಿ ಬಿಸಿ ಆಗ್ತಾ ಹೋದ್ರು, ಆದ್ರೆ ನಾವು ಹೆಣ್ಮಕ್ಳು ಫ್ಯಾಮಿಲಿಯಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ, ಅವ್ರ ಫ್ರೆಂಡ್ಸ್ ಆಗ್ಲಿ ನಮ್ಮ ಫ್ರೆಂಡ್ಸ್ ಆಗ್ಲಿ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು, ನಾವು ಅವ್ರನ್ನ ಸರಿ ಇಟ್ಕೊಂಡ್ರೆ, ಯಾವುದೇ ಫಂಕ್ಷನ್ ಆಗ್ಲಿ ಮತ್ತೊಂದಾಗ್ಲಿ ನಾವು ಇನ್ವೈಟ್ ಮಾಡಿದ್ರೆ ಅವ್ರು ಖುಷಿಯಿಂದ ಬರ್ತಾರೆ. ಅದಕ್ಕೋಸ್ಕರ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ನಾವು ಗಟ್ಟಿ ಇಟ್ಕೊಂಡು, ಅವಾಗ ಫ್ಯಾಮಿಲೀಸ್ ನಾವು ಕಷ್ಟ ಇದ್ದಕ್ಕೂ ನಾವು ಇದ್ಬಿಟ್ಟು ಸುಖ ಬಂದಳಿಗೆ ನೆನಪು ಬಿಟ್ರು ಅಂತೇಳಿ ಹೇಳಿ ಮಾಡ್ಕೊಂಬಾಗ. ಮತ್ತೆ ಯಾವುದೇ ಫ್ಯಾಮಿಲಿ ಆದ್ರೂ ಈಗ ನಮ್ಮಲ್ಲಿ ತುಂಬಾ ಜನ ತುಂಬಾ ರೀತಿಯಿಂದ ನಮ್ಮನ್ನ ಇದು ಮಾಡ್ರು, ದೂರ ಇಟ್ರು, ಎಲ್ಲ ಮಾಡ್ರು. ಆಗ ನಮಗೆ ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ಇತ್ತು. ಅದನ್ನ ನಾವು ಫಸ್ಟ್ ಮಾಡ್ಕೊ. ಅದರ ಮತ್ತೆ ಮತ್ತೊಂದು ಒಪ್ಪುದು ನಾನು ಅನ್ಕೊಂಡದ್ದು ಟೀಚರ್ ಅಂಡ್ ಲೈಫ್ ಕೋಚ್. ನನಗಲ್ಲೇ ನನಗೆ ಟೀಚರ್ ಆಗಲಿ ಲೈಫ್ ಕೋಚ್ ಆಗಲಿ, ಯಾಕಂದ್ರೆ ಅಪ್ಪ ಅಮ್ಮ ಹೇಳಿಕೊಡ್ಲಿಲ್ಲ ಅಂತ ಹೇಳಿಲ್ಲ, ತುಂಬಾ ಹೇಳಿಕೊಟ್ಟಿರ ಅಪ್ಪ ಅಮ್ಮ ಜೊತೆಗೆ ನನ್ನ ಯಜಮಾನರು ತುಂಬಾ ಹೇಳಿಕೊಟ್ಟಿರ. ಲೈಫ್ ಅಲ್ಲಿ ಹೇಗಿತ್ತು, ಯಾವುದೇ ಕಷ್ಟ ಬಂದ್ರು ಅವರು ಇದಲ್ಲ ಕುಕ್ಕಲಿಲ್ಲ, ಹೋಗ್ತಾ ಇದ್ರು. ಈಗ ಎಕ್ಸಾಂಪಲ್ಗೆ ಜೀವನದ ಲೆಕ್ಕಾಚಾರ ಆಗಲಿ, ಹೇಗಿತ್ತು, ದುಡ್ಡು ಇಲ್ಲ ಅಂದ್ರೆ ನಾವು ಹೇಗೆ ಜೀವನ ಲೀಡ್ ಮಾಡ್ತಾ ಹೋಯ್ತು,
ಅಂತೇಳಿ ಹೇಳಿಕೊಟ್ಟಿದ್ರು. ರೆಸ್ಪೆಕ್ಟ್, ಜನರಿಗೆ ರೆಸ್ಪೆಕ್ಟ್ ಕೊಡುದು, ಜನರಿಗೆ ರೆಸ್ಪೆಕ್ಟ್ ಮತ್ತೆ ಅವರ ವ್ಯಾಲ್ಯೂಸ್ ನಾವು ಹೇಗೆ ಅವ್ರ ಎದುರಿಗೆ ಮಾತಾಡುದು ಅದನ್ನೆಲ್ಲ ಹೇಳಿಕೊಟ್ಟಿದ್ರು. ಅದನ್ನ ನಾನು ಕಲ್ತದ್ದು ನನ್ನ ಗಂಡನಿಂದ. ಯಾಕಂದ್ರೆ ಅವರು ಒಂದು ಪ್ರಚಾರಕ ಆಗಿ ಆಮೇಲೆ ಊರಿಗೆ ಬಂದು ಇಷ್ಟೆಲ್ಲ ಮಾಡಿ ಈಗ MLA ಆದ್ರು. ಆದ್ರೂ ಅವರಿಗೆ ನಾನು MLA ಅಂತ ಹೇಳಿ ಒಂದು ಚೂರು ಗರ್ವ ಇಲ್ಲ. ಅದನ್ನು ನಾನು ಅಪ್ರಿಶಿಯೇಷನ್ ಮಾಡ್ತೇನೆ. ಆಮೇಲೆ ಅದಕ್ಕಿಂತ ಹೆಚ್ಚು ಅವರು ಕ್ಷೇತ್ರಕ್ಕೋಸ್ಕರ ದುಡಿತಾ ಇದ್ರು. ಈಗ ತುಂಬಾ ನೀವೇ ನೋಡ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಮತ್ತೊಂದರಲ್ಲಿ ನೆಗೆಟಿವ್ಸ್ ತುಂಬಾ ಬರುತ್ತೆ. ನೆಗೆಟಿವ್ಸ್ ಇದ್ದಾದ್ಮೇಲೆ ಅವ್ರಿಗೂ ಟೆನ್ಷನ್ ಆಯ್ತು. ಅವಾಗ ನಾವು ಅವರಿಗೆ ಬೆಂಬಲ ಕೊಟ್ಟು ಇಲ್ಲ ಅದರಲ್ಲಿ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ, ನಾನು ಹೇಳ್ತೇವೆ ಅವರಿಗೆ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ, ಹೇಗೆ ಒಬ್ಬರು ತಾಂಬಾಳಿ ಇದ್ದಾಳ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ, ನಿಮ್ ಕೆಲಸ ನೀವು ಮಾಡ್ತಾ ಹೋಯ್ನಿ ಅಂತ ಹೇಳುವಾಗ ಅವ್ರಿಗೆ ಒಂದು ಇದು ಬರುತ್ತೆ. ನಮ್ಮ ಮನ್ಸೊಳ ಹುಡುಗರು ಇರುತ್ತೆ, ಯಾಕಂದ್ರೆ ಏನಾಗುತ್ತೋ ಮುಂದೆ ಅಂತ ಹೇಳಿ. ಬಟ್ ನಾವು ಧೈರ್ಯ ತುಂಬ್ರೆ ಏನಾಗುತ್ತಿಲ್ಲ ನೀವು ಮುಂದೆ ಹೋಯ್ನಿ ಅಂತ ಹೇಳಿದ್ರೆ ಅವ್ರು ಆರಾಮ್ಸೆ ಅವರಷ್ಟು ಅವ್ರು ಹೋಗ್ತಾ ಇರ್ತಾರೆ. ಆಮೇಲೆ ಅವರು ಯಾವಾಗಲೂ ಜನರಿಗೆ ಒಳ್ಳೇದಾಯ್ತು ಬೈಂದೂರನ್ನು ಸಮೃದ್ಧ ಬೈಂದೂರು ಮಾಡ್ತಂತೇಳಿ ಹೇಳಿ ಹೊರಟಿದ್ರು. ಅದು ಇಷ್ಟೂರಿಗೆ ಯಾರ ತಲೆಗೆ ಬರ್ಲಿಲ್ಲ. ನನ್ನ ಊರು, ನನ್ನ ಜನ, ನನ್ನ ಬೈಂದೂರು ಸಮೃದ್ಧ ಆಯ್ತು ಅಂತೇಳಿ ಹೇಳಿ. ಅದಕ್ಕೋಸ್ಕರ ಈಗ ಬೆಂಗಳೂರಲ್ಲಿ ಏನೇನಾಗಿದೆ, ಚರಣಣ್ಣ ಮತ್ತೆ ರಾಮಣ್ಣ ಎಲ್ಲ ಕಾಲ್ ಮಾಡುವಾಗ ಮಕ್ಕಳಿಗೆ ಫಸ್ಟ್ ಹೇಳಿದ್ರು ಅವರು ಬೆಂಗಳೂರಲ್ಲಿ ಯಾವ್ದೋ ಕಾಲ್ ಬಂದ್ರು ಕಾಲ್ ರಿಸೀವ್ ಮಾಡಿ ನಾನು ಫಸ್ಟ್ ಕೊಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಅವರು ವೈಯಕ್ತಿಕವಾಗಿ ಅವರಿಗೋಸ್ಕರ ಯಾವ್ದು ಕೇಳುದಿಲ್ಲ. ಬೆಂಗಳೂರಲ್ಲಿ ಬೇರೆಯವರದ್ದೇ ಇದು ಮಾಡಿದ್ರು. ಈಗ ಚರಣಣ್ಣ ಇಲ್ಲಿ CSR ಫಂಡ್ ಹಿಡಿದು ಮತ್ತೊಂದು ಹಿಡಿದು ಎಲ್ಲ ಅಣ್ಣನ ಜೊತೆ ನಾವು ಸೇರ್ಕೊಂಡು ಬೈದು ಉದ್ಧಾರ ಮಾಡ್ತು ಅಂತೇಳಿ ಹೇಳಿ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವ್ರಿಗೆ ನಾವು ಸಪೋರ್ಟ್ ಆದ್ರೆ ಮಾತ್ರ ಹೆಣ್ಮಕ್ಳಂತೇಳಿ ಹಿಂದೆ ಹೋಗಾಗ ಹೆಣ್ಮಕ್ಳು ಅಂತೇಳಿ ಹೇಳಿ ಮುಂದೆ ನುಗ್ಗಿ ಹೋಯ್ತು. ಮುಂದೆ ನುಗ್ಗುದಂದ್ರೆ ಬ್ಯಾಟ್ರಿಗೆಲ್ಲ ಹೋಗ್ತಾಗ ನಾವೀಗ ಗಂಡಿಗೆ ಸಪೋರ್ಟ್ ಮಾಡೋದಿರ್ಲಿ ಮತ್ತೊಂದಿರ್ಲಿ ನಮ್ಮ ಹತ್ರ ಸಾಧ್ಯ ಅಂತೇಳಿ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ಳು. ಈಗ ನನಗೆ ಯಾವುದೇ ರಾಜಕೀಯ ಆಗ್ಲಿ, ಯಾವುದೇ ವ್ಯವಹಾರ ಆಗ್ಲಿ, ಮತ್ತೊಂದಾಗ್ಲಿ ಯಾವ್ದು ಗೊತ್ತಿರ್ಲಿಲ್ಲ. ಅದನ್ನ ನಾವು ಹೇಳಿಕೊಟ್ಟು ಅವರಿಗೋಸ್ಕರ ಕಲಿತು ನಾವು ಮುಂದೆ ಹೋಗ್ತೀವಿ. ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಂದು 120% ಸಪೋರ್ಟ್ ಮಾಡು ಅವ್ರಿಗೆ ನಾವು ಬೆಂಗಾವಲಾಗಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಿ ಗಂಡ ಡಿಪ್ರೆಷನ್ ಹೋಗಿದ್ದಂಗೆ ನಾವು ಮನೇಲಿ ನಾವೇ ಕೂತ್ಕೊಂಡು ನೀವ್ ಯಾಕೆ ಹಿಂಗ್ ಮಾಡ್ಕೊಂಡ್ರಿ, ನಿಮ್ಗೆ ಯಾವಾಗ ಇದೇ ನಿಮ್ಗೆ ಸಾಲ, ನಿಮ್ಗೆ ಇದು ನಷ್ಟ, ಇದನ್ನೇ ನಾವು ಕಾಂತ ಕೂತ್ಕೊಂಡ್ರೆ ಆಗ್ತಿಲ್ಲ. ನಾನು ಅನ್ನಷ್ಟಕ್ಕೆ ನಾನು ಮಾಡ್ತೀನಿ, ನಿಮ್ಮಷ್ಟಕ್ಕೆ ನೀವು ಮಾಡ್ತೀನಿ ಅಂತ ಹೇಳಿ ನೀವು ಯಾವಾಗ ಹೇಳ್ತೀರಲ್ಲ ಆವಾಗ ಅವ್ರನ್ನ ಯಾವುದೇ ಬೇರೆ ಯಾರು ಬೇಡ, ನಾವೇ ಕೊಲ್ಲಿತ್ತು ಅವ್ರನ್ನ. ಅವ್ರ ಅದರಲ್ಲೇ ಡಿಪ್ರೆಷನ್ ಕೂಡಿ ಬ್ಯಾಟ್ ಹಾಕಿ ಸೈಡಿಕಾಯಿ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಹೆಣ್ಣು ಹೇಗೆ ಗಂಡನ ಸಪೋರ್ಟ್ ಮಾಡ್ತಿರಲ್ಲ ಹಾಗೆ ಗಂಡ ಮುಂದೆ ಹೋಗ್ಬೋದು. ಅದಕ್ಕೋಸ್ಕರ ನಾವು ಅವ್ರನ್ನ ಬೆನ್ನಿಂದ ನಾವಿದ್ರೆ ಅವ್ರು ಯಾವ್ದು ಮಾಡ್ತಾ ಹೋದ್ರು ಕೆಲ್ಸನ ಮತ್ತೆ ಸಕ್ಸಸ್ ಎಲ್ಲದನ್ನು ಅವ್ರು ತಗೊಂಡ್ರು. ಇದೆಲ್ಲ ಆದ್ಮೇಲೆ ಆಮೇಲೆ ಒಂದು ಬಂದದ್ದು ಸಬಲೆ ಅಂತ ಹೇಳಿ ಸಬಲೆ ಒಂದು ಕಾನ್ಸೆಪ್ಟ್ ಅಂತ ಬಂದ್ರು. ಸಬಲೆ ಅಬಲೆ ಮಹಿಳೆ ಅಬಲೆ ಅಲ್ಲ ಸಬಲೆ ಆಗ್ಬೇಕು ಅಂತ ಹೇಳಿ ಇದು ಸಮೃದ್ಧ ಬೈಂದೂರಿನ ಒಂದು ಪರಿಕಲ್ಪನೆ. ಹೆಣ್ಣು ಮಕ್ಕಳು ಯಾರು ಅಬಲೆ ಇರಲ್ಲ. ಈಗ ಕಷ್ಟ ಇರುತ್ತೆ, ಮತ್ತೊಂದು ಇರುತ್ತೆ, ಅವಳು ಯಾವುದೇ ಇದ್ರು ನಮ್ಮ ಸಬಲೆ ಟೀಮ್ ಅವರು ಒಂದೊಂದು ಗ್ರಾಮದಲ್ಲಿ ಒಬ್ಬೊಬ್ರು ನಮ್ಮ ಹೆಟ್ಟಿದ್ದಾರೆ. ಅವ್ರಿಗೆ ಒಂದು ಯಾವುದೇ ಕಾರಣ ಹೇಳಿದ್ರು ಅದನ್ನ ನಾವು ಸಾಲ್ವ್ ಮಾಡಿ ನಾವು ಅದನ್ನ ಸಾಲ್ವ್ ಮಾಡಿ ಕೊಡೋದು. ಅದೊಂದಿತ್ತು ಸಬಲೆ ಅಂತ ಹೇಳಿ. ಆಮೇಲೆ ಲಾಸ್ಟಿಗೆ ನಮ್ಮ ಅವಶ್ಯಕತೆ ಹೆಣ್ಮಕ್ಳು ಯಾವಾಗಲೂ ನಮ್ಮ ಅವಶ್ಯಕತೆ ಏನಿತ್ತು ಅಲ್ಲಿ ಹೋಗಿ ಏನೆಲ್ಲ ಮಾಡಬಾರ್ದು ಅದನ್ನ ಮಾಡಿ ಬರ್ತಂತ ಹೇಳಿ ನಂದೊಂದು ಮುಗಿಸ್ತೇನೆ. ಥ್ಯಾಂಕ್ ಯು.